ನಮಗೆ ಜೀವನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಬ್ಬದ ಪ್ರಯುಕ್ತ ಹೊಸಕೋಟೆಯಲ್ಲಿ ತಾಲೂಕು ಆಡಳಿತದಿಂದ ಇವತ್ತು ನಾವು ತುಂಬ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಇಲ್ಲಿ ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ನಮ್ಮ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿರ್ತಾರೆ. ಬಾಬಾ ಸಾಹೇಬ್ರ ಸಿದ್ಧಾಂತ ಒಂದೇ, ಯಾರು ನುಡಿದಂತೆ ನಡೀತಾರೆ ಅದು ಬಾಬಾ ಸಾಹೇಬ್ರ ಸಿದ್ಧಾಂತ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ನಾವು ಯಾವ ಜಾತಿಯಲ್ಲಿ ಹುಟ್ತೀವೋ ಯಾರು ಹೊಟ್ಟೆಯಲ್ಲಿ ಹುಟ್ತೀವೋ ನಮ್ಗೆ ಯಾರಿಗೂ ಗೊತ್ತಿರಲ್ಲ, ಆದರೆ ನಮ್ಮ ಸಾವು ಚರಿತ್ರೆಯಲ್ಲಿರಬೇಕು. ಅಂಥ ಚರಿತ್ರೆಯಲ್ಲಿರೋ ಕೆಲಸ ಮಾಡಬೇಕಂದ್ರೆ ನಾವು ಸಮಾಜಮುಖಿಯಾಗಿ ಸಮುದಾಯದ ಮುಖ್ಯವಾಗಿ ಎಲ್ರಿಗೂ ಒಳ್ಳೆ ಕೆಲಸಗಳು ಮಾಡ್ಕೊಂಬರ್ಬೇಕು. ಯಾರೇ ಆಗಲಿ ದಿಕ್ತೋಪ್ಸೋ ಕೆಲಸ ಯಾರು ಮಾಡಬಾರ್ದು ಅಂತ ಹೇಳ್ತಾ ಇವತ್ತು ನಮ್ಮ ಚೇತೂರವರು ತುಂಬ ಅದ್ಭುತವಾಗಿ ಒಂದು ಪಲ್ಲಕ್ಕಿಯನ್ನು ಬಾಬಾ ಸಾಹೇಬರ ಪಲ್ಲಕ್ಕಿಯನ್ನು ಮಾಡಿಸ್ಕೊಂಡು ಮತ್ತು ಇಲ್ಲಿ ನಮ್ಮ ಹೆಸರಾಂತ ಕಲಾವಿದರಾದಂಥ ಅರುಣ್ ತಂಡ ಅಂದರೆ ಭೂಮಿ ತಾಯಿ ಕಲಾ ಬಳಗವನ್ನು ಕರೆಸಿ ತುಂಬ ಅದ್ಭುತವಾದಂಥ ಹಾಡುಗಳಾಡಿಸಿದ್ದಾರೆ. ಚೇತು ಅವರು ಸಹ ಮುಂದಿನ ದಿನಗಳಲ್ಲಿ ಒಳ್ಳೆ ಲೀಡ್ರಾಗಿ ಬೆಳೀಲಿ, ಬಾಬಾ ಸಾಹೇಬರ ಆಶೀರ್ವಾದ ಯಾವಾಗಲೂ ಚೇತು ಮೇಲೆ ಇರಲಿ ಅಂತ ಹೇಳ್ತಾ ಎಲ್ಲ ಮಾಡಿದ್ದಾರೆ. ಎಲ್ಲ ಪಾಪ ನಮ್ಮ ಚೇತು ಅವರು ತುಂಬ ರಾತ್ರಿಯಿಂದ ಶ್ರಮಪಟ್ಟು ಪಲ್ಲಕ್ಕಿ ಒಳಗಡೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಾರೆ. ಇಲ್ಲಿ ಆಯೋಜನೆ ಮಾಡಿರೋ ಎಲ್ಲ ಕಾರ್ಯಕ್ರಮಕ್ಕೆ ಪೂರ್ತಿ 99% ಚೇತುದು ಅಂದ್ಕೊಂಡಿದ್ದೀನಿ. ಚೇತುಗೆ ಬಾಬಾ ಸಾಹೇಬ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ 135ನೇ ಹಬ್ಬದ ಅಂಬೇಡ್ಕರ್ ಜಯಂತಿ ನಮ್ಗೆ ಹಬ್ಬನೇ ಇದು ಹೇಳ್ಬೇಕಂದ್ರೆ. ನಮಗೆ ಹಬ್ಬ ಬಾಬಾ ಸಾಹೇಬ್ರೆ, ಯಾಕಂದರೆ ನಮಗೆ ಯಾರೂ ದೇವರಲ್ಲ ಬಾಬಾ ಸಾಹೇಬ್ರೆ. ಯಾರು ಏನಾದರೂ ಹೇಳ್ಕೊಬೋದು, ಸುಮ್ಮನೆ ಯಾರೇ ಆಗಲಿ ದಿಕ್ತೋಪ್ಸೋ ಕೆಲಸ ಯಾರೂ ಮಾಡಬಾರ್ದು. ಯಾಕಂದರೆ ಇವತ್ತು ನಾವೇನಾದರೂ ಈ ಮಟ್ಟಕ್ಕಿದ್ದೀವಿ ಅಂದರೆ ಅದು ಬಾಬಾ ಸಾಹೇಬ್ರ ಭಿಕ್ಷೆ. ಇನ್ನು ಮತ್ತೊಮ್ಮೆ 135ನೇ ವರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು. ಥ್ಯಾಂಕ್ ಯು.